ಸ್ನೇಹಿತರೆ, ರಾಮ್ ಸರ್ 360 ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೋಡಿ, ಇವತ್ತಿನ ಪ್ರಚಲಿತ ಘಟನೆಗಳು ಏನು, ಜನವರಿ 29 ಹಾಗೂ 30 ಪ್ರಚಲಿತ ಘಟನೆ ಇರ್ತವೆ. ಯಾವುದು? GK ಟುಡೇ, ಪ್ರಜಾವಾಣಿ ನ್ಯೂಸ್ ಪೇಪರ್, ಕನ್ನಡಪ್ರಭ, ಉದಯವಾಣಿ, ದ ಹಿಂದೂ ನ್ಯೂಸ್ ಪೇಪರ್ ಹಾಗೂ PIB ಪ್ರೆಸ್ ಬ್ಯೂರೋ ಇನ್ಫಾರ್ಮೇಷನ್ ಆಫ್ ಇಂಡಿಯಾ. ಅದರದ್ದು ಏನಾಗಿರುತ್ತೆ, ನಿಮ್ಮದು ಕರೆಂಟ್ ಅಫೇರ್ಸ್ ನೋಟ್ಸ್ ಆಗಿರ್ತಾರೆ. ಓಕೆ, ನೋಡಿರಿ, ಇವತ್ತು ಮೊದಲೇ ಕ್ವಶನ್ ಆಗಿ ಜಾಸ್ತಿ ಮಾಡೋಣ. ಎಲ್ಲರೂ ಡೈಲಿ ಕ್ಲಾಸ್ ಲೈವ್ ಎಷ್ಟೊತ್ತಿ ಅಂತ ಕೇಳ್ತಿದ್ರಿ. ಡೈಲಿ 6:30ಗೆ ಇರ್ತೈತೆ ರೀ. ಇವತ್ತು 6:30ಗೆ ಲೈವ್ ಕ್ಲಾಸ್, ಸೈನ್ಸ್ ಲೈವ್ ಕ್ಲಾಸ್. ಓಕೆ, ನೋಡಿ, ಹಾಗಾದರೆ ಭಾರತೀಯ ಪತ್ರಿಕಾ ದಿನಕ್ಕೆ ಸಂಬಂಧಿಸಿದಂತೆ ಈ ಕೆಳನ ಹೇಳಿಕೆಯನ್ನು ಗಮನಿಸಿ. ಹಾಗಾದರೆ ಯಾವುದು ನೋಡಿರಿ, ಹೇಳಿಕೆ ಯಾವುದೇ ಸರಿ ಇದೆ ನೋಡಿರಿ. ಹೇಳಿಕೆ 1, ಭಾರತದ ಮೊದಲ ಪತ್ರಿಕೆ ಬೆಂಗಾಲ್ ಗೆಜೆಟ್ 1780 ಜನವರಿ 29ರಂದು ಆರಂಭವಾಯಿತು. ಹೇಳಿಕೆ B, ಜೇಮ್ಸ್ ಅಗಸ್ಟಸ್ ಹಿಕಿ ಅವರು ಭಾರತದ ಪತ್ರಿಕೋದ್ಯಮದ ಪಿತಾಮಹ ಎಂದು ಕರಿತಾರೆ. ಯಾಕಂದರೆ 2000 ಇದೇನ್ರಿ, ಜನವರಿ 29 ಭಾರತೀಯ ಪತ್ರಿಕಾ ದಿನ ಅಂತ ನಾವು ಕರಿತೀವಿ ರೀ. ಓಕೆ ರೀ, ಯಾವುದ್ರಿ? ಹೇಳಿಕೆ 1 ಸರಿ, ಹೇಳಿಕೆ B ಮಾತ್ರ ಸರಿ, ಹೇಳಿಕೆ 2 ಸರಿ, ಹೇಳಿಕೆ 2 ತಪ್ಪು. ನೋಡಿರಿ, ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ, ಹೇಳಿಕೆ 2 ಸರಿ. ಆಪ್ಷನ್ C ಈಸ್ ಅ ರೈಟ್ ಆನ್ಸರ್. ಓಕೆ, ನೋಡಿ, ಈ ಥರ ಕ್ವಶನ್ ನಿಮ್ಗೆ ಇದೇ ಥರ ಕೇಳೋದು. ಓಕೆ, ನೋಡಿರಿ, ಇಲ್ಲಿ ಏನಂದರೆ ದೇಶದ ಮೊದಲ ಪತ್ರಿಕೆ ಆಂಗ್ಲ ಭಾಷೆಯ, ನೋಡಿ ಯಾವ ಭಾಷೆ, ದ ಬೆಂಗಾಲ್ ಗೆಜೆಟ್ ಯಾವ ಭಾಷೆ ಇದು? ಆಂಗ್ಲ ಭಾಷೆ. ಓಕೆ, 1780 ಜನವರಿ 29ರಂದು ಮುದ್ರಣಗೊಂಡಿತು. ಓಕೆ, ಇದರ ಸ್ಮರಣಾರ್ಥ ಪ್ರತಿ ವರ್ಷ ಜನವರಿ 29ರಂದು ಭಾರತೀಯ ಪತ್ರಿಕಾ ದಿನವನ್ನಾಗಿ ಆಚರಣೆ ಮಾಡುತ್ತೆ. ಐರ್ಲ್ಯಾಂಡಿನ ಜೇಮ್ಸ್, ಯಾರು ಇವರು? ಐರ್ಲ್ಯಾಂಡಿನವರು. ಜೇಮ್ಸ್ ಅಗಸ್ಟಿನ್ ಹಿಕ್ಕಿ ಬೆಂಗಾಲ್ ಗೆಜೆಟ್ ಪತ್ರಿಕೆ ಸ್ಥಾಪಕರು ಇವರು. ಭಾರತ ಪತ್ರಿಕೋದ್ಯಮದ ಪಿತಾಮಹ ಅಂತ ನಾವು ಇವ್ರನ್ನ ಕರಿತೀವಿ ರೀ. ಓಕೆ, ಪತ್ರಿಕೆಗಳನ್ನು ಓದಲು ಜನರು ಪ್ರೋತ್ಸಾಹಿಸಿದರು ಮತ್ತು ಸಾಹಿತ್ಯ ಅಭಿರುಚಿ ಮತ್ತು ಭಾರತೀಯ ಪತ್ರಿಕಾ ದಿನದ ಉದ್ದೇಶವಾಗಿದೆ. ಓಕೆ, ಇದರ ಉದ್ದೇಶ ಏನಾಗಿದೆ? ಪತ್ರಿಕೆಯನ್ನು ಪ್ರೋತ್ಸಾಹಿಸೋದು ಮತ್ತು ಸಾಹಿತ್ಯ ಅಭಿರುಚಿಯನ್ನು ಬಿತ್ತತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, ದ ಹಿಂದೂ ನ್ಯೂಸ್ ಪೇಪರ್ಲಿ, ಇದು ದ ಪ್ರಜಾವಾಣಿ ನ್ಯೂಸ್ ಪೇಪರ್ಲಿ ಬಂದಿರತಕ್ಕಂಥದ್ದು ಶಾಸನ. ನೋಡ್ರಿ, ಇತ್ತೀಚೆಗೆ ಹೂವಿನ ಹಡಗಲಿ ತಾಲೂಕಿನ ಉಗಲೂರು ರಾಮಲಿಂಗೇಶ್ವರ ದೇಗುಲದಲ್ಲಿ ಪತ್ತೆಯಾದ ಶಾಸನ ಯಾವ ರಾಜವಂಶಕ್ಕೆ ಸೇರಿದ್ದಾಗಾದ್ರೆ? ನೋಡ್ರಿ, ಕದಂಬರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳು. ಯಾರು ನೋಡ್ರಿ? ಉಗ್ಲೂರಿನಲ್ಲಿ. ಉಗ್ಲೂರು ಎಲ್ಲಿ ಬರ್ತೈತೆ ರೀ? ನೋಡ್ರಿ, ಎಲ್ಲಿ? ಹೂವಿನ ಹಡಗಲಿ ಅಂತೇಳಿ ಐತ್ರಿ. ಅದು ಹುಲ್ಲೂರಲ್ರಿ, ಹೂವಿನ ಹಡಗಲಿ. ಓಕೆ, ಎಲ್ಲಿ ಯಾರ್ದ್ರಿಗೆ ಸಂಬಂಧಪಟ್ಟಿದೆ? ನೋಡ್ರಿ, ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಿದೆ. ಆಪ್ಷನ್ B ಇಸ್ ದ ರೈಟ್. ನೋಡ್ರಿ, ಎಕ್ಸ್ಪ್ಲನೇಷನ್ ನೋಡ್ರಿ ಹೆಂಗೈತಿ. ಹುಗಲೂರಿನಲ್ಲಿ ರಾಷ್ಟ್ರಕೂಟರ ಶಾಸನ ಪತ್ತೆ. ಹೂವಿನ ಹಡಗಲಿ ವಿಜಯನಗರ ತಾಲೂಕರಿದ, ವಿಜಯನಗರ ಜಿಲ್ಲೆ, ಹೂವಿನ ಹಡಗಲಿ ತಾಲೂಕಿನ ಹುಗಲೂರಿನಲ್ಲಿ, ತಾಲೂಕಿನ ಹುಗಲೂರು ರಾಮಲಿಂಗೇಶ್ವರ ದೇಗುಲದ ನವರಂಗ ಮಂಟಪದಲ್ಲಿ ರಾಷ್ಟ್ರಕೂಟರ ಕಾಲದ ಅಪರೂಪದ ಶಾಸನ ಪತ್ತೆಯಾಗಿದೆ. 3 ಅಡಿ ಎತ್ತರ ಹಾಗೂ 2 ಅಡಿ ಅಗಲ ಶಾಸನ, 25 ಸಾಲುಗಳಿವೆ. ಓಕೆ, ಕನ್ನಡ ಲಿಪಿ ಹಾಗೂ ಭಾಷೆಯಲ್ಲಿರುವ ಶಾಸನ ಕ್ರಿಸ್ತಶಕ 953ಕ್ಕೆ ಸರಿ ಹೊಂದುತ್ತದೆ. ರಾಷ್ಟ್ರಕೂಟರ ಅರಸ ಅಕಾಳ ವರ್ಷ ಕನ್ನರೆ ದೇವನ 3ನೇ ಕೃಷ್ಣ. ನೋಡ್ರಿ, ಯಾರೇ 3ನೇ ಕೃಷ್ಣ ಆಡಳಿತದ ವೇಳೆ ಆತನ ಸಾಮಂತರ ರೊಟ್ಟಯ್ಯನು ಕೊಗಳಿ, ಒಂದು ನಿಮಿಷ, ಕೊಗಳಿ, ಮಾಸವಾಡಿ, ಕುಕನೂರುಗಳನ್ನು ಆಳುತ್ತಿದ್ದ. ಆಯನ ಮೊಮ್ಮಗ ಹೇಳ್ರಿ ಗೊಗ್ಗಯ್ಯನು ಮುಗ್ಗಿಲೂರನ್ನು, ನೋಡ್ರಿ ಏನಂತ ಕರಿತಿದ್ರಿ ಮೊದಲ್ರಿ? ಪುಂಗಿಲೂರನ್ನು ಏನಂತ ಕರಿತ್ರಿ? ಉಗಲೂರು. ಈಗಿನ ಉಗಲೂರು ಮೊದಲಾಕಿನ ಇದ್ರಿ ಪುಂಗಿಲೂರು. ಓಕೆ, ಆಳ್ವಿಕೆ ಮಾಡ್ತಿದ್ದ. ಗಾವುಂಡನಾದ ಗೊಗ್ಗಯ್ಯನು ಮಲ್ಲಿಕಾರ್ಜುನ ದೇವರ ಸೇವೆಗಾಗಿ ಮುತ್ತೂರು ಭೂಮಿಯನ್ನು ವೀಳ್ಯದೆಲೆ ಬೆಳೆಯುವುದಕ್ಕೆ ದಾನ ನೀಡಿದ್ದ ಎಂಬ ವಿವರವನ್ನು ಈ ಶಾಸನ ಒಳಗೊಂಡೈತಿ. ನೋಡ್ರಿ, ಈ ಶಾಸನ ಏನನ್ನು ಒಳಗೊಂಡೈತಿ ಗೊತ್ತಾ? 3ನೇ ಕೃಷ್ಣ ಏನ್ರಿ, ಅಕಾಳ ವರ್ಷ ಕನ್ನಡ ದೇವ 3ನೇ ಕೃಷ್ಣನ ಸಾಮಂತರಾದ ಕೊಟ್ಟಯ್ಯನು ಕೊಗಳುಡಿ, ಮಾಸವಾಡ, ಕುಕನೂರುಗಳನ್ನು ಆಳ್ತಿದ್ದ. ಆತನ ಯಾರಿ? ಅಣ್ಣಯ್ಯನ ಮೊಮ್ಮಗನ ಗುಗ್ಗಯ್ಯನು ಏನ್ರಿ ಮಗ್ಗಿಲೂರನ್ನು, ಉಗುಲೂರು ಅಂತ ಏನು ಕರಿತೀರಿ? ಮಗ್ಗಿಲೂರು ಅಂತ ಕರಿತೀರ, ಆಳ್ವಿಕೆ ಮಾಡ್ತಿದ್ದ. ಗಾವುಂಡನಾದ ಗೊಗ್ಗಯ್ಯನನು ಮಲ್ಲಿಕಾರ್ಜುನ ದೇವರ ಸೇವೆಗಾಗಿ ವೀಳ್ಯದಲ್ಲಿ ಬೆಳಲಿಕ್ಕೆ ಇದನ್ನು ತೊಗೊಂಡಿದ್ದಂತೆ ಈ ಶಾಸನ ಹೇಳುತ್ತೆ. ಓಕೆ, ಅವಾಗ ದಾಖಲೆಗಳು ಈ ಶಾಸನ ರೂಪದಲ್ಲಿ ಇರ್ತಿದ್ವು. ಈ ಶಾಸನ ಮೇಲ್ಭಾಗದಲ್ಲಿ ಕುಂಭದೊಳಗೆ ಶಿವಲಿಂಗವನ್ನು ಅದರ ಎದುರು ಆಕಳು ಹಾಲು ಉಣಿಸುತ್ತಿರುವ ಚಿತ್ರ. ನೋಡ್ರಿ, ಇಲ್ಲೇ ಏನೈತ್ರಿ? ನೋಡ್ರಿ, ಶಾಸನದಾಗ ಏನೈತ್ರಿ? ಶಾಸನ ಮೇಲ್ಭಾಗದಲ್ಲಿ ಕುಂಭದೊಳಗೆ ಶಿವಲಿಂಗ ಐತ್ರಿ, ಅದರ ಎದುರು ಆಕಳು ಹಾಲು ಉಣಿಸುತ್ತಿರುವ ಹಾಗೂ ತುದಿಯಲ್ಲಿ ಸೂರ್ಯ ಚಂದ್ರನ ಸಂಕೇತವಿದೆ. ಈ ಶಾಸನ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ರೀ, ಪಕ್ಕಾ ಕ್ವಶನ್ ರೀ ಇದು. ಓಕೆ, ನೋಡಿರಿ, ನೆನಪಿಟ್ಬಿಡ್ರಿ. ಓಕೆ, ನೋಡಿರಿ,
ನೆಕ್ಸ್ಟ್ ಕ್ವಶನ್ ನೋಡೋಣ ಹಾಗಾದ್ರೆ, ಗಣರಾಜ್ಯೋತ್ಸವ ಪರೇಡ್ 2026ರಲ್ಲಿ ಯಾವ ಪರೇಡ್ ಅತ್ಯುತ್ತಮ ಪರೇಡ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು? ಭೂಸೇನೆ, ವಾಯುಸೇನೆ, ನೌಕಾಪಡೆ, BSF. ನೋಡ್ರಿ ಇಲ್ಲಿ ಐತೆ ನ್ಯೂಸ್ ಪೇಪರ್ ಆರ್ಟಿಕಲ್ ಬಂದಿರತಕ್ಕಂಥದ್ದು ಯಾವುದ್ರಿ? ನೌಕಾಪಡೆ. ನೋಡ್ರಿ ಅತ್ಯುತ್ತಮ ಗಣರಾಜ್ಯೋತ್ಸವ ಪರೇಡನ್ನು ಯಾವ ಪಡೆ ಪಡೆದುಕೊಂಡಿತ್ತು ನೌಕಾಪಡೆ. ಓಕೆ, ನ್ಯೂಸ್ ಪೇಪರ್ ಬಂದಿರತಕ್ಕಂಥ ಮಾಹಿತಿ ನೋಡ್ರಿ. ಗಣರಾಜ್ಯೋತ್ಸವ ನೇವಿಗೆ ಉತ್ತಮ ಪರೇಡ್ನ ಪ್ರಶಸ್ತಿ. ಓಕೆ ನೋಡ್ರಿ, ಗೊತ್ತತ್ರಿ? ನೋಡ್ರಿ ಇದು ಇನ್ಫಾರ್ಮೇಷನ್ ನ್ಯೂಸ್ ಪೇಪರ್ ಅದ, ನಾನೊಂದು ಇನ್ಫಾರ್ಮೇಷನ್ ಮಾಡಿ ನೋಡ್ರಿ, ನಿಮ್ಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ನೋಡ್ರಿ. 2023 ಗಣರಾಜ್ಯೋತ್ಸವ ಪರೇಡ್ ಭಾವಿ ಸ್ತಬ್ಧಚಿತ್ರಕ್ಕೆ ಘೋಷಿಸಲಾದ ಪ್ರಶಸ್ತಿಗಳು. ಮಹಾರಾಷ್ಟ್ರ ಸ್ತಬ್ಧಚಿತ್ರ ಸತತ ಎರಡನೇ ಬಾರಿ ಅತ್ಯುತ್ತಮ ಸ್ತಬ್ಧಚಿತ್ರ ಅನ್ನೋದು ಪಡೆದುಕೊಂಡೈತೆ. ಓಕೆ ನೋಡ್ರಿ, ವಿಜೇತರ ವಿವರಣೆ, ನಿರ್ಣಾಯಕರ ಆಯ್ಕೆ ಅಂತ ಬರ್ತಾರೆ. ಆಯ್ಕೆ ಮತ್ತು ಸಚಿವಾಲಯದ ಆಯ್ಕೆ ಅಂತ ಬರ್ತಾವ್ರಿ. ಓಕೆ, ನಿರ್ಣಾಯಕರ ಆಯ್ಕೆಯಲ್ಲಿ ಮಹಾರಾಷ್ಟ್ರ, ಅದ್ರ ಥೀಮ್ ಏನ್ರಿ? ಗಣರಾಜ್ಯೋತ್ಸವ ಆತ್ಮ ನಿರ್ಭರ ಸಂಕೇತ. ಮಹಾರಾಷ್ಟ್ರದ್ದು ಟ್ಯಾಬ್ಲೋ ಫಸ್ಟ್ ರೀ. ಓಕೆ, ಎರಡನೇದಂಗಂದ್ರೆ ಜಮ್ಮು ಕಾಶ್ಮೀರ ರೀ. ಎರಡನೇ ಸ್ಥಾನಕ್ಕೆ ಜಮ್ಮು ಕಾಶ್ಮೀರ. ಅದರ ಥೀಮ್ ಏನ್ರಿ? ಜಮ್ಮು ಮತ್ತು ಕಾಶ್ಮೀರದ ಕರಕುಶಲ ವಸ್ತುಗಳ ಜಾನಪದ ನೃತ್ಯಗಳು. ನೋಡ್ರಿ ಇಲ್ಲಿ ಎಲ್ಲೈತ್ರಿ? ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ ಇಲ್ಲೈತೆ ನೋಡ್ರಿ. ಓಕೆ, ನೆಕ್ಸ್ಟು ಕೇರಳ ರೀ. ಮೂರನೇದು ಕೇರಳ ಇಲ್ಲೈತೆ ನೋಡ್ರಿ. ಈ ಚಿತ್ರ ಕೇರಳ ಏನ್ರಿ? ಥೀಮ್ ಏನ್ರಿ? ವಾಟರ್, ಮೆಟ್ರೋ ಮತ್ತು 100% ಡಿಜಿಟಲ್ ಸಾಕ್ಷರತೆ. ಇವು ಮೂರು ನಿರ್ಣಾಯಕರ ಆಯ್ಕೆಯಲ್ಲಿ ಮೊದಲ ಸ್ಥಾನ ರೀ. ಹಂಗಾರೆ ಎರಡನೇ ಇದು ನೋಡ್ರಿ, ಜನಪ್ರಿಯ ಆಯ್ಕೆ ಮೈ ಗೌರ್ಮೆಂಟ್ ಪೋರ್ಟಲಲ್ಲಿ. ಮೈ ಗೌರ್ಮೆಂಟ್ ಪೋರ್ಟಲ್ ಮೂಲಕ ಸಾರ್ವಜನಿಕ ಮತ ಹಾಕಿದ ಆಧಾರದ ಮೇಲೆ ನೀಡಲಾದ ಬಹುಮಾನ ಯಾವುದ್ರಿ? ಗುಜರಾತ್. ಏನ್ರಿ ಥೀಮ್ ಒಂದೇ ಮಾತರಂ, ಸ್ವದೇಶಿ ಮಂತ್ರ. ಓಕೆ ರೀ. ಉತ್ತರ ಪ್ರದೇಶ ಏನ್ರಿ? ಎರಡನೇದ್ರಿ. ಅದ್ರಾಗ್ರಿ ಜನಪ್ರಿಯ ಆಯ್ಕೆ ರೀ. ನೋಡ್ರಿ, ಜನಪ್ರಿಯ ಆಯ್ಕೆದಾಗ ಉತ್ತರ ಪ್ರದೇಶ ಸೆಕೆಂಡ್ನೇ ಸ್ಥಾನ ರೀ. ಓಕೆ, ಥೀಮ್ ಏನ್ರಿ? ಬುಂದೇಲಖಂಡದ ಸಂಸ್ಕೃತಿ. ಉತ್ತರ ಪ್ರದೇಶ ಮೊದಲು ನಾವು ಬುಂದೇಲಖಂಡದಿಂದ ಓದಿಸ್ತೀವಿ. ಛತ್ತೀಸ್ಗಢ ಏನ್ರಿ? ನೋಡ್ರಿ ಯಾವ ಖಂಡ ಅಂತ ಹೇಳ್ರಿ? ಛತ್ತೀಸ್ಗಢ. ಯಾವ ಪ್ರಸ್ಥ ಭೂಮಿ ಅಂತ ಕರಿತಿದ್ವಿ ಛತ್ತೀಸ್ಗಢನ? ಬುಂದೇಲಖಂಡ ಅಂದ್ರೆ ಉತ್ತರ ಪ್ರದೇಶ. ಓಕೆ, ರಾಜಸ್ಥಾನ್ ನೋಡ್ರಿ, ಥೀಮ್ ಬಿಕನೇರ್, ಉಸ್ತ ಕಲೆ ಅಥವಾ ಗೋಲ್ಡನ್ ಟಚ್ ಆಫ್ ದಿ ಡೆಸರ್ಟ್. ರಾಜಸ್ಥಾನದ್ರಿ ಬಹು ಜನಪ್ರಿಯ ಆಯ್ಕೆದೊಳಗಡೆ. ಇತರ ಪ್ರಮುಖ ಪ್ರಶಸ್ತಿ ನೋಡಿ, ಅತ್ಯುತ್ತಮ ಸಚಿವಾಲಯ ಸ್ತಬ್ಧಚಿತ್ರ ಯಾವುದ್ರಿ? ಸಂಸ್ಕೃತಿ ಸಚಿವಾಲಯ. ಯಾವುದೇ ಒಂದೇ ಮಾತ್ರ ಒಂದು ರಾಷ್ಟ್ರದ ಆತ್ಮದ ಕೂಗು. ಓಕೆ, ಅತ್ಯುತ್ತಮ ಪಥಸಂಚಲನ ತಂಡ ಯಾವುದ್ರಿ? 3 ಪಡೆಗಳಲ್ಲಿ ಭಾರತೀಯ ನೌಕಾಪಡೆ. ಓಕೆ, ಇದನ್ನೇ ಫಸ್ಟ್ ನಿಮ್ಗೆ ಹೇಳಿನಿ. ಓಕೆ, ಅತ್ಯುತ್ತಮ ಪಥಸಂಚಲನ ತಂಡ CISF. ನೋಡ್ರಿ, ಅತ್ಯುತ್ತಮ ಪಥಸಂಚಲನ ತಂಡ 3 ಪಡೆಗಳಲ್ಲಿ ಇದು. ಬಟ್ ಪೊಲೀಸ್ ಒಳಗಡೆ ಬಂದರೆ CISF ಡೆಲ್ಲಿ ಪೊಲೀಸ್. ನೋಡ್ರಿ, ಪೊಲೀಸ್ ಒಳಗಡೆ ಬಂದು ವಿಶೇಷ ಬಹುಮಾನ ಕೇಂದ್ರ ಲೋಕೋಪಯೋಗಿ ಇಲಾಖೆ ಒಂದೇ ಮಾತ್ರ 150 ವರ್ಷಗಳ ಸ್ಮರಣೆ. ಓಕೆ, ಅರ್ಥ ಆಯ್ತು ರೀ? ನೋಡ್ರಿ, ಹಾಗಾದ್ರೆ ನೆಕ್ಸ್ಟ್ ಕ್ವಶನಿಗೆ ಬರೋಣ. ತುಳು ಭಾಷೆಯಲ್ಲಿ ರಾಜ್ಯದ ಎಷ್ಟನೇ ಅಧಿಕೃತ ಭಾಷೆಯನ್ನು ಘೋಷಿಸಬೇಕೆಂದು ವಿಧಾನಸಭೆಯಲ್ಲಿ ಒತ್ತಾಯಿಸಲಾಗಿದೆ. ನೋಡ್ರಿ, ನ್ಯೂಸ್ ಪೇಪರ್ ಆರ್ಟಿಕಲ್. ಈಗ ನಮ್ಮದು ಕರ್ನಾಟಕದ್ದೇನ್ರಿ? ಕನ್ನಡ ಭಾಷೆ ಅಧಿಕೃತ ಭಾಷೆ ನಮ್ಮದು ಕರ್ನಾಟಕ. ಬಟ್ ಎರಡನೇ ಭಾಷೆ ನಾವು ತುಳು ಭಾಷೆ ಅಂತೇಳಿ ಅಧಿಕೃತವಾಗಿ ಘೋಷಣೆ ಮಾಡಲಿ ಅಂತೇಳಿ ಏನು ಮಾಡಿತ್ರಿ? ವಿಧಾನಸಭೆದೊಳಗೆ ಕಲಾಪದೊಳಗಡೆ ಏನಾಗೈತೆ ರೀ? ಪ್ರಸ್ತಾಪ ಆಗೈತೆ. ನೋಡ್ರಿ, ಎಷ್ಟನೇ ಭಾಷೆ ರೀ? ಎರಡನೇ ಭಾಷೆ. ಓಕೆ ನೋಡ್ರಿ, ಸರಿಯಾದ ಉತ್ತರ ಎರಡನೇ ಭಾಷೆ. ನೋಡ್ರಿ, ನ್ಯೂಸ್ ಪೇಪರ್ ಆರ್ಟಿಕಲ್ ಬಂದಿರತಕ್ಕಂಥದ್ದು ತುಳು ಎರಡನೇ ಅಧಿಕೃತ ಭಾಷೆವಾಗಲಿ. ನೋಡ್ರಿ, ತುಳು ಭಾಷೆಯನ್ನು ರಾಜ್ಯದ ಎರಡನೇ ಅಧಿಕೃತ ಭಾಷೆನಾಗಿಸಿ ಘೋಷಣೆ ಮಾಡಬೇಕೆಂದು ಸ್ಪೀಕರ್ ಸೇರಿ ಕರಾವಳಿ ಭಾಗದ 13 ಶಾಸಕರು ಒಕ್ಕರ್ಲಿನಿಂದ ವಿಧಾನಸಭೆಯಲ್ಲಿ ಒತ್ತಾಯಿಸಿದರು. ತುಳು ಭಾಷೆ ಬಗ್ಗೆ ಪುತ್ತೂರಿನ ಅಶೋಕ್ ಕುಮಾರ್ ಪ್ರಶ್ನೆಗೆ ಒಗ್ಗಟ್ಟಾಗಿ ಚರ್ಚೆಗಳೇ ತುಳುನಾಡಿನ ಶಾಸಕ ತುಳುವಿನಲ್ಲಿ ಮಾತನಾಡಿಕೊಂಡರು. ಓಕೆ, ಇದ್ರದ್ದು ನಿಮಗೆ ಜಾಸ್ತಿ ಮಾಹಿತಿ ಏನು ಬೇಕಾಗಿಲ್ಲರಿ, ಜಸ್ಟ್ ಏನು ನೀಡಬೇಕ್ರಿ? ತುಳು ಭಾಷೆ ಈಗ ಎರಡನೇ ಭಾಷೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡ್ತಕ್ಕಂಥ ಭಾಷೆ ಯಾವುದಂತಂದರೆ ತುಳು ಭಾಷೆ ಅಂತೇಳಿ ನೀವು ಆನ್ಸರ್ ಗೊತ್ತಿರ್ಬೇಕು ಅಷ್ಟೇ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ, ಸಾಮಾಜಿಕ ಜಾಲತಾಣದಲ್ಲಿ ಇದು ಇಂಪಾರ್ಟೆಂಟ್ ರೀ. ಇತ್ತೀಚಿನ ಕೇಂದ್ರ ಆರ್ಥಿಕ ಸಮೀಕ್ಷೆ ನೋಡಿರಿ, ಇತ್ತೀಚಿನ ಕೇಂದ್ರ ಆರ್ಥಿಕ ಸಮೀಕ್ಷೆ ಯಾವ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಪ್ರವೇಶಕ್ಕೆ ವಯೋಮಿತಿ ನಿಗದಿಪಡಿಸಲಾಗಿದೆ. ನೋಡಿರಿ, ದ ನ್ಯೂಸ್ ಪೇಪರ್ ಆರ್ಟಿಕಲ್ ಆಗಿರ್ತಕ್ಕಂಥದ್ದು 12 ವರ್ಷ ಒಳಗೆ 15ರಿಂದ 24, 18, 21. ನೋಡಿರಿ, ಸರಿಯಾದ ಉತ್ತರ ಬಂದುಬಿಟ್ಟು 15ರಿಂದ 24 ವರ್ಷದೊಳಗಿನ ಮಕ್ಕಳಿಗೆ ಏನ್ರಿ ಸಾಮಾಜಿಕ ಜಾಲತಾಣ ಮಿತಿಯನ್ನು ಇರೋದು. ಎಷ್ಟು ಗಂಟೆಯಿಂದ ಹೇಳ್ತೀನಿ ರೀ. ಆದರೆ ಪ್ರಪಂಚದಲ್ಲಿ ಮೊದಲ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದು ಎಷ್ಟಿದ್ರಿ? 15 ವರ್ಷದ ಮಕ್ಕಳಿಗೆ ಎಷ್ಟು ರೀ? ಯಾವುದ್ರಿ? ಆಸ್ಟ್ರೇಲಿಯಾ. ಓಕೆ, ನೆಕ್ಸ್ಟ್ ರೀ ಫ್ರಾನ್ಸ್. ಓಕೆ, ಹಂಗಾರೆ ಭಾರತದಲ್ಲಿ ಮೊದಲ ರಾಜ್ಯ ಯಾವುದ್ರಿ? ಹಾಗಾದರೆ ಸಾಮಾಜಿಕ ಜಾಲತಾಣವನ್ನು ಅಂದ್ರೆ ಬ್ಯಾನ್ ಮಾಡಿರ್ತಕ್ಕಂಥದ್ದು ಸಣ್ಣ ಮಕ್ಕಳಿಗೆ 11 ವರ್ಷದ ಮಕ್ಕಳಿಗೆ ಬ್ಯಾನ್ ಮಾಡಿರ್ತಕ್ಕಂಥದ್ದು ಯಾವುದ್ರಿ? ಆಂಧ್ರ ಪ್ರದೇಶ. ನೋಡ್ರಿ ಇದು ನೆನ್ಪಿಟ್ಕೊರಿ. ಆಂಧ್ರ ಪ್ರದೇಶ, ಆಸ್ಟ್ರೇಲಿಯಾ, ಫ್ರಾನ್ಸ್ ಇವನ್ನ 3 ನೆನ್ಪಿಟ್ಕೊರಿ. ಇಂಡಿಯಾದೀಗ 15ರಿಂದ 24 ಅಂತೇಳಿ ಪ್ರಸ್ತಾವನೆ. ಓಕೆ, ನೋಡ್ರಿ ಇಲ್ಲಿ ಬಂದಿರತಕ್ಕಂಥದ್ದು ಮಾಹಿತಿ. ನೋಡ್ರಿ,
ನ್ಯೂಸ್ ಪೇಪರ್ಲಿ ಬಂದಿರತಕ್ಕಂಥದ್ದು ಮಾಹಿತಿ. ಮಕ್ಕಳು ಸಾಮಾಜಿಕ ಜಾಲತಾಣಗಳು ಬಳಸುವುದಕ್ಕೆ ವಯೋಮಿತಿ ರೂಪಿಸುವ ಸಾಮಾಜಿಕ ಜಾಲತಾಣಗಳ ಜೂಜಿನ ಆ್ಯಪ್ಗಳು, ಆಟೋಪ್ಲೇ ಫೀಚರ್ ಮತ್ತು ಉದ್ದೇಶಿತ ಜಾಹೀರಾತು ವಿಷಯದಲ್ಲಿ ವಯಸ್ಸಿನ ದೃಢೀಕರಣ ಮತ್ತು ವಯಸ್ಸಿನ ಅನುಗುಣ ಸುರಕ್ಷಿತ ಕ್ರಮಗಳನ್ನು ಜಾರಿಗೆ ತರಲು ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನು ಜವಾಬ್ದಾರಿಯುತವಾಗಿ ಮಾಡಲು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಎಷ್ಟರಿಂದ ಎಷ್ಟು ರೀ? 15ರಿಂದ 24. ಇಲ್ಲೇ ನೋಡ್ರಿ, 15ರಿಂದ 24 ವಯಸ್ಸು ಅಂತೇಳಿ. ದಕ್ಷಿಣ ಕೊರಿಯಾ ನೋಡ್ರಿ, ಈ ಹಿನ್ನೆಲೆ ಆಸ್ಟ್ರೇಲಿಯಾ, ಚೀನಾ, ದಕ್ಷಿಣ ಕೊರಿಯಾ ದೇಶಗಳಲ್ಲಿ ಸಾಮಾಜಿಕ ಜಾಲತಾಣ ಬಳಕೆ ವಯೋಮಿತಿ ನಿಗದಿಪಡಿಸಲಾಗಿದೆ ಎಂದು ಸಮೀಕ್ಷೆ ಹೇಳಿದೆ. ಫಸ್ಟ್ ಆಸ್ಟ್ರೇಲಿಯಾ ರೀ, ಇತ್ತೀಚೆಗೆ ಫ್ರಾನ್ಸ್, ನಮ್ಮದು ಭಾರತದ ಫಸ್ಟ್ ಬಂದರೆ ಆಂಧ್ರ ಪ್ರದೇಶ. ಓಕೆ, ಇಷ್ಟು ಮಾಹಿತಿ ನಿಮಗೆ ಗೊತ್ತಿಲ್ಲರಿ. ಓಕೆ ನೋಡಿರಿ, ನೆಕ್ಸ್ಟ್ ಕ್ವಶನ್ ನೋಡಿರಿ. ಶಾಲಾ ಮಕ್ಕಳಿಗೆ ಅಪಘಾತ ವಿಮೆ ನೋಡಿರಿ, ಅಪಘಾತ ವಿಮೆ ಯೋಜನೆ ಘೋಷಿಸಿದ ರಾಜ್ಯ ಯಾವುದಾಗಾದ್ರೆ? ನೋಡಿರಿ ಸರಿಯಾದ ಉತ್ತರ ನೋಡಿರಿ, ಇಲ್ಲೇ ನ್ಯೂಸ್ ಪೇಪರ್ಲಿ ಐತಿ. ಕರ್ನಾಟಕ, ತಮಿಳುನಾಡು, ಕೇರಳ, ತೆಲಂಗಾಣ. ಯಾವುದ್ರಿ ಸರಿಯಾದ ಉತ್ತರ? ನೋಡಿರಿ ನ್ಯೂಸ್ ಪೇಪರಲ್ಲಿ ಕೇರಳ ಸರಿಯಾದ ಉತ್ತರ ಬಂದ್ಬಿಟ್ರಿ, ಕೇರಳ. ಓಕೆ ನೋಡಿ, ಹಾಗಾದರೆ ಏನಿದು ಮಾಹಿತಿ? ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಗಮನ ಇಟ್ಟುಕೊಂಡು 2026-27 ಬಜೆಟ್ನಲ್ಲಿ ಹಸಿರು ಸೇವೆ ನೋಡಿರಿ, ಇದಕ್ಕೆ ಹೆಸರು ಎಂಟು ಹಸಿರು ಸೇವೆ ಘನತ್ಯಾಜ್ಯ ವಿಲೇವಾರಿ ಸಿಬ್ಬಂದಿ, ಕಾರ್ಯಕರ್ತರು, ಆಟೋ ರಿಕ್ಷಾ ಚಾಲಕರು, ಲಾಟ್ರಿ ಟಿಕೆಟ್ ಮಾರಾಟಗಾರರು ಸೇರಿದಂತೆ ಅಸಂಘಟಿತ ವಲಯ ಕಾರ್ಮಿಕರ ಶಾಲಾ ಮಕ್ಕಳು ಯಾರಿಗೆ ಇಂಪಾರ್ಟೆಂಟ್ ನೋಡಿರಿ. ಏನು ನೀವು ಇಲ್ಲಿ ಪಾಯಿಂಟ್ಔಟ್ ಮಾಡ್ಕೋಬೇಕ್ರಿ? ಹಸಿರು ಮನೆ ಅಂದರೆ ನೋಡಿರಿ, ಘನತ್ಯಾಜ್ಯ ಅಂದರೆ ಪೌರರು ರೀ, ಮತ್ತು ಚಾಲಕರು, ಲಾಟ್ರಿ ಟಿಕೆಟ್ ಮಾರಾಟಗಾರರು ಅಂದರೆ ಕೇರಳದ ಪ್ರಸಿದ್ಧಿ ಅದು. ಒಂದೇದು ಲಾಟ್ರಿ ಟಿಕೆಟ್ ಎಲ್ಲಿ ಇಲ್ರಿ, ಏನ್ರಿ ಅಲ್ಲಿ ಲೈಸೆನ್ಸ್ ಪಡ್ಕೊಂಡಾರೆ. ಎಲ್ಲಿ ಇದು ಭಾರತದೊಳಗೆ ಎಲ್ಲಿ ಇಲ್ರಿ ಲಾಟ್ರಿ ಟಿಕೆಟ್ ಕೇರಳದಾಗ ರೀ ಅಧಿಕೃತಾರೆ. ಅದಕ್ಕೋಸ್ಕರ ಅವ್ರ ಮಕ್ಕಳಿಗೂ ಸೇರಿದಂತೆ ಕಾರ್ಮಿಕ ಶಾಲಾ ಮಕ್ಕಳಿಗೆ ಅಪಘಾತ ವಿಮೆಯನ್ನು ಯೋಜನೆಯನ್ನು ಸೇರ್ಪಡೆ ಮಾಡಿದ ಹಣಕಾಸು ಸಚಿವ KN ಬಾಲಗೋಪಾಲ್ ಅವರು 2027 ಸಚಿವಲ್ಲಿ ಮಂಡಿಸಲಿದ್ದಾರೆ. ಓಕೆ, 1ರಿಂದ 12ನೇ ತರಗತಿ ಮಕ್ಕಳಿಗೆ ನೋಡ್ರಿ, ಎಷ್ಟು ರೀ? 1ರಿಂದ 12ನೇ ತರಗತಿ ಮಕ್ಕಳಿಗೆ ಈ ವಿಮೆ ಅಪ್ಲೈ ಆಗತ್ತಂತ ಹೇಳಿದ್ದಾರೆ. ಓಕೆ, ಮಾಹಿತಿ ಕರೆಕ್ಟ್ ಆತ್ರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಹಾಗಾದರೆ ನೋಡಿರಿ, ಈ ಪಾಸ್ಪೋರ್ಟ್ಗೆ ಸಂಬಂಧಿಸಿ ಈ ಕೇನ ಯಾವುದು ಸರಿ ಇದೆ? ಇದರಲ್ಲಿ ಎಲೆಕ್ಟ್ರಾನ್ ಚಿಪ್ ಅಳವಡಿಸಲಾಗಿರುತ್ತದೆ. ಇದು ಬಯೋಮೆಟ್ರಿಕ್ ಡೇಟಾವನ್ನು ಒಳಗೊಂಡಿದೆ. ಇದು ಗುರುತಿನ ಕಳ್ಳತನ ತಡೆಯಲು ಸಹಾಯ ಮಾಡುತ್ತೆ. ಈ ಮೇಲ್ನ ಎಲ್ಲವೂ ನೋಡ್ರಿ, ನ್ಯೂಸ್ ಪೇಪರ್ ಆರ್ಟಿಕಲ್ ಪ್ರಜಾವಾಣಿ. ಆ ಪಾಸ್ಪೋರ್ಟ್ ಬಿಡಿ, ಈ ಪಾಸ್ಪೋರ್ಟ್ ಹಿಡಿ. ನೋಡ್ರಿ ಎಷ್ಟು ಚಂದ ಐತೆ ನೋಡ್ರಿ ಇದು. ಆ ಪಾಸ್ಪೋರ್ಟ್ ಬಿಡಿ, ಈ ಪಾಸ್ಪೋರ್ಟ್ ಹಿಡಿ. ನೋಡ್ರಿ, ಇದಕ್ಕೆ ನಿಮ್ಗೆ ಎಸ್ಸೆಗೂ ಏನ್ರಿ ಹೆಲ್ಪ್ ಆಗುತ್ತೆ ರೀ ಇದು. ನೋಡ್ರಿ, ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಮೇಲ್ನ ಎಲ್ಲವೂ ನೋಡ್ರಿ. ಇದು ಎಲ್ಲೆಲ್ಲಿಗೆ ಹೆಲ್ಪ್ ಆಗುತ್ತೆ ರೀ? ಇದರಲ್ಲಿ ಎಲೆಕ್ಟ್ರಿಕ್ ಬಯೋ ಚಿಪ್ ಇರ್ತೈತೆ ರೀ, ಬಯೋಮೆಟ್ರಿಕ್ ಇರ್ತೈತೆ ರೀ, ಮತ್ತು ಇದು ಗುರುತಿನ ಕಳ್ಳತನ ತಡೆಯಲು ಸಹಾಯ ಮಾಡ್ತೈತೆ. ಓಕೆ ನೋಡ್ರಿ, ಏನೇನೈತೆ ಹಾಗಾದರೆ ನೋಡ್ರಿ, ಆ ಪಾಸ್ಪೋರ್ಟ್ ಬಿಡಿ, ಈ ಪಾಸ್ಪೋರ್ಟ್ ಹಿಡಿ. ನೋಡ್ರಿ, ಈ ಪಾಸ್ಪೋರ್ಟ್ ಅಂದರೆ ಏನು ಮೊದಲು ನೋಡ್ಕೊರಿ. ಓಕೆ, ಈ ಪಾಸ್ಪೋರ್ಟ್ ಹೊರನೋಟದಲ್ಲಿ ಸಾಮಾನ್ಯ ಭಾರತೀಯ ಪಾಸ್ಪೋರ್ಟ್ನಂತೆಯೇ ನೋಡ್ರಿ ಈ ಪಾಸ್ಪೋರ್ಟ್ ಇದೆ. ಆದರೆ ಇದರ ಹಿಂಬದಿಯ ಕವರ್ನಲ್ಲಿ ಎಲೆಕ್ಟ್ರಾನ್ ಚಿಪ್ ಅಳವಡಿಸಲಾಗಿದೆ. ಈ ಚಿಪ್ನಲ್ಲಿ ಫೋಟೋ, ಬೆರಳಚ್ಚು, ಮುಖ ಗುರುತಿಸಲಾಗಿದೆ. ನೋಡ್ರಿ, ಇಲ್ಲಿ ಹಿಂದೆ ಐತೆ ನೋಡ್ರಿ, ಇಲ್ಲಿ ಹಿಂದ್ಗಡೆ ಇರ್ತೈತೆ ಈ ಥರ ರೀ. ಈ ಪಾಸ್ಪೋರ್ಟು ಈ ಥರ ಇರ್ತೈತೆ ರೀ, ಮುಂದ್ಗಡೆ ಈ ಥರ ಇರ್ತೈತೆ ರೀ, ಹಿಂದ್ಗಡೆ ಈ ಥರ ಇರ್ತೈತೆ. ಓಕೆ ರೀ. ಸೇರಿದಂತೆ ಪ್ರಮುಖ ವೈಯಕ್ತಿಕ ಬಯೋಮೆಟ್ರಿಕ್ ದಾಖಲೆಯನ್ನು ಸುರಕ್ಷಿತವಾಗಿ ಸಂಗ್ರಹಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದ ಕಟ್ಟುನಿಟ್ಟಿನ ಮಾನದಂಡ ಪಾಲಿಸುವುದರಿಂದ ಈ ಮಾಹಿತಿ ನಕಲು ಮಾಡುವುದು ಅಥವಾ ತಿದ್ದುಪಡಿ ಮಾಡಲು ಸದ್ಯಕ್ಕಂತೂ ಅಸಾಧ್ಯ. ಓಕೆ, ಇದಿರ್ತಕ್ಕಂಥ ಮಾಹಿತಿ. ಹಂಗಾರೆ ಯಾರು ಅರ್ಜಿ ಹಾಕ್ಬೋದು? ಸಾಮಾನ್ಯ ಪಾಸ್ಪೋರ್ಟ್ ಪಡೆಯಲು ಭಾರತೀಯ ನಾಗರಿಕರು ಈ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಹೊಸದಾಗಿ ಪಾಸ್ಪೋರ್ಟ್ ಪಡೆಯುವವರು ಹಾಗೂ ನವೀಕರಣ ಮಾಡಿಕೊಳ್ಳುವವರಿಬ್ಬರೂ ಇದಕ್ಕೆ ಅರ್ಹರು. ಪ್ರಸ್ತುತ ಈ ಸೇವೆಯನ್ನು ಆಯ್ಕೆ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳಲ್ಲಿ PSK ನೋಡ್ರಿ, ಪಾಸ್ಪೋರ್ಟ್ ಸೇವಾ ಏನ್ರಿ ಸರ್ವಿಸ್ ಏನ್ರಿ ಕರ್ನಾಟಕ ಅಂತೀರಿ, ಮತ್ತು ಅಂಚೆ ಕಚೇರಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಏನ್ರಿ POPSKಗಳಲ್ಲಿ ಮಾತ್ರ ಒದಗಿಸಲಾಗುತ್ತದೆ. ಆದ್ದರಿಂದ ಅರ್ಜಿ ಸಲ್ಲಿಸುವ ಮೊದಲು ನಿಮ್ಮ ಹತ್ತಿರದ ಕೇಂದ್ರದಲ್ಲಿ ಈ ಪಾಸ್ಪೋರ್ಟ್ ಸೌಲಭ್ಯ ಲಭ್ಯವಿದೆ ಎಂಬುದು ಪರಿಶೀಲಿಸಿ. ಅರ್ಜಿ ಸಲ್ಲಿಸೋದು ಹೇಗೆ? ಈ ಪಾಸ್ಪೋರ್ಟ್ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಬಹುತೇಕ ಸಾಮಾನ್ಯ ಪಾಸ್ಪೋರ್ಟ್ ಪ್ರಕ್ರಿಯೆ ಅಂತ ಇರುತ್ತೆ. ಅಧಿಕೃತ ಪಾಸ್ಪೋರ್ಟ್ ಸೇವಾ ಪೋರ್ಟಲ್ನಲ್ಲಿ ನೋಂದಣಿ ಅಥವಾ ಲಾಗಿನ್ ಮಾಡಿಕೊಳ್ಳಿ. ಗೊತ್ತಾತ್ರಿ, ಈ ಪಾಸ್ಪೋರ್ಟ್ ಮುಂದೆ ಹಿಂಗಿರುತ್ತೆ, ಹಿಂದೆ ಅವರು ಬಯೋಮೆಟ್ರಿ ಎಲ್ಲ ಇರುತ್ತೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡಿರಿ, ಕರೆಂಟ್ ಅಫೇರ್ಸ್. ಇದು ಇಂಪಾರ್ಟೆಂಟ್. ಯಾರು ಪೊಲೀಸ್ ಎಕ್ಸಾಮಿಗೆ ಓದ್ತಾ ಇದ್ದೀರಾ, KA ಭಾಳ ಇಂಪಾರ್ಟೆಂಟ್ ರೀ. ಇತ್ತೀಚೆಗೆ ಯಾವ ಸಹಾಯವಾಣಿ ಸಂಖ್ಯೆಯಲ್ಲಿ ಬಹುಭಾಷಾ ಬಳಕೆ ಸೌಲಭ್ಯವನ್ನು ಪರಿಚಯಿಸಲು ಕ್ರಮ ಕೈಗೊಳ್ಳಲಾಗಿದೆ? 100, 108, 112, 1098 100 ಇದಕ್ಕೆ ರೀ ಏನು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 100 ವೈದ್ಯಕೀಯ ರೀ, 100 ಬಂದು ಪೊಲೀಸು, 112 ಏನ್ರಿ ಗಸ್ತು ನೌಕೆಯಾಗಿರುತ್ತೆ, ಗಸ್ತು ಇವ್ರಿರ್ತಾರಲ್ರಿ ಗಸ್ತು ಪೊಲೀಸವ್ರಿಗೆ 112 ರೀ. ಓಕೆ ರೀ. ಸಹಾಯವಾಣಿ 112ದಲ್ಲಿ ಸಹಾಯವಾಣಿ ಇರ್ತಲ್ರಿ, ತುರ್ತು ಸಹಾಯವಾಣಿ ರೀ ಪೊಲೀಸರದ್ದು. ತುರ್ತು ಏನ್ರಿ ಸಹಾಯವಾಣಿ ರೀ. ಅದರಲ್ಲಿ ಇಲ್ಲಿವರೆಗೂ ಕನ್ನಡ ಅಷ್ಟೇ ಐತ್ರಿ, ಈ ಕನ್ನಡ ಇಂಗ್ಲೀಷ್ ಅಷ್ಟೇ ಇರುತ್ತೆ. ಈಗ ಎಲ್ಲನೂ ಬಹುಭಾಷೆ ಮಾಡಲಿಕ್ಕೆ ಹೊರಟಿದ್ದಾರೆ. ಬಹುಭಾಷೆ ಅಂದರೆ ತಮಿಳು, ಈಗ ಬೆಂಗಳೂರಲ್ಲಿ ಬಳಕೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಬೆಂಗಳೂರಲ್ಲಿ ತಮಿಳು ಜಾಸ್ತಿ ಮಾತಾಡ್ತಾರೆ, ಹಿಂದಿ ಜಾಸ್ತಿ ಮಾತಾಡ್ತಾರೆ. ಅವ್ರಿಗೆಲ್ಲನೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು 112ನ ನೋಡಿರಿ, ನಾಗರಿಕ ಸೇವೆ ಇನ್ನಷ್ಟು ಬಲಪಡಿಸುತ್ತದೆ ನಗರ ಪೊಲೀಸ್ ಕ್ರಮ. ಮುಂದೆ ಬರಲಿದೆ ಇನ್ನೂ ಹಲವು ಯೋಜನೆಗಳು. ನೋಡಿರಿ, ನಾಗರಿಕ ಸೇವೆಯಲ್ಲಿ ಇನ್ನಷ್ಟು ಬಲಪಡಿಸಲು. ಓಕೆ, ಇದು ಭಾಷಾ ಅಡೆತಡೆ ನಿವಾರಿಸಲು ಪ್ರತಿಯೊಂದು ತಮ್ಮ ಇಷ್ಟ ಭಾಷೆಯಲ್ಲಿ ಸ್ಪಷ್ಟವಾಗಿ
ಪರಿಣಾಮಕಾರಿ ಸಂವಹನ ನಡೆಸಲು 112 ಅಧಿಕಾರಿಗಳಿಗೆ ಕೆಲಸ ಮಾಡಲು ಈಜಿ ಆಗುತ್ತಂತೆ ಹೇಳಿದ್ದಾರೆ. ಓಕೆ ರೀ, 112 ಸಂಪರ್ಕ ರೀ. ಮತ್ತು 2023ರಲ್ಲಿ ಏನಾಗಿತ್ತು ರೀ, ಬಾಡಿ ಕ್ಯಾಮ್ರಾ ಅಳವಡಿಸಲಾಗಿತ್ತು ರೀ. ಓಕೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಇಷ್ಟೇ ಮಾಹಿತಿ ರೀ, ಇದ್ರ ಬಗ್ಗೆ ಜಾಸ್ತಿ ಏನಿಲ್ಲ ರೀ, ಇಷ್ಟೇ ಮಾಹಿತಿ ತಿಳ್ಕೊರಿ. ಓಕೆ, ನೆಕ್ಸ್ಟ್ ನೋಡೋಣ. ಇತ್ತೀಚೆಗೆ ಆರ್ಥಿಕ ಸಮೀಕ್ಷೆ ಪ್ರಕಾರ ಯಾವ ವಲಯದಲ್ಲಿ ಜಾಗತಿಕ ಅನಿಶ್ಚಿತತೆ ನಡುವೆಯೂ ಭಾರತೀಯ ಆರ್ಥಿಕ ಸ್ಥಿರತೆ ನೀಡುವ ಶಕ್ತಿಯಾಗಿ ಹೊರಹೊಮ್ಮಿದೆ? ನೋಡಿರಿ, ದ ಹಿಂದೂ ನ್ಯೂಸ್ ಪೇಪರ್ ಇದು. ದ ಹಿಂದೂ ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ಸ್ ರೀ. ನೋಡಿರಿ, ಕರೆಂಟ್ ಅಫೇರ್ಸ್ ಹಿಸ್ಟ್ರಿ ಓದ್ಬೇಡ್ರಿ. ಕರೆಂಟ್ ಅಫೇರ್ಸ್ ಅವತ್ತಿಂದ ಏನೈತೆ ಅವತ್ತಿನ ತಿಳ್ಕೊಂತವ್ರು ನೀವು GK ಕವರ್ ಆದಂಗೆ. ಯಾವ್ದು ರೀ ನೋಡಿರಿ, ಉತ್ಪಾದನಾ ವಲಯನ, ಸೇವಾ ವಲಯನ, ಕೃಷಿ ವಲಯನ, ಗಣಿಗಾರಿಕೆ ವಲಯ. ನೋಡಿರಿ ಯಾವ ವಲಯ ರೀ? ಸರ್ವಿಸ್ ಸೆಕ್ಟರ್. ನೋಡಿರಿ, ಸರ್ವಿಸ್ ಸೆಕ್ಟರ್. ದ ಹಿಂದೂ ನ್ಯೂಸ್ ಪೇಪರ್ ಆರ್ಟಿಕಲ್ ನೋಡಿರಿ ಇದು. ಓಕೆ, ನೋಡಿರಿ, ಕರೆಕ್ಟ್ ಆನ್ಸರ್ ಇಸ್ ದ ಸರ್ವಿಸ್ ಸೆಕ್ಟರ್. ಪತ್ರಿಕೆ ಬಿಸ್ನೆಸ್ ಪುಟಗಳಲ್ಲಿ ತಿಳಿಸಿರುವಂತೆ ನೋಡಿರಿ, ಬಿಸ್ನೆಸ್ ಪುಟದಲ್ಲಿ ಐತ್ರಿ ದ ಹಿಂದೂ ನ್ಯೂಸ್ ಪೇಪರ್ನಾಗ. ಓಕೆ, ಜಾಗತಿಕ ಅನಿಶ್ಚಿತ ಮತ್ತು ಮಂದಗತಿಯ ಹೊರತಾಗಿಯೂ ಭಾರತ ಸೇವಾ ವಲಯವು ಬಲವಾದ ಬೆಳವಣಿಗೆ ಪ್ರದೇಶ. ಭಾರತ ಒಟ್ಟು ಮೌಲ್ಯದ ಅರ್ಧಕ್ಕಿಂತ ಹೆಚ್ಚು ಐತೆ ನೋಡ್ರಿ. ಓಕೆ, ಒಟ್ಟು ಮೌಲ್ಯದ ಅರ್ಧಕ್ಕೆ ಅಂದ್ರೆ 50ಕಿಂತ ಹೆಚ್ಚು, 50% ಹೆಚ್ಚಿರ್ತಕ್ಕಂಥದ್ದು ಸೇವಾ ವಲಯ ನೋಡ್ರಿ. ಓಕೆ ರೀ, ನೆಕ್ಸ್ಟ್ ಕ್ವಶನ್ ಬರೋಣ. ದ ಹಿಂದೂ ನ್ಯೂಸ್ ಪೇಪರ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬಾಹ್ಯಾಕಾಶ ಸಂಶೋಧನೆಯಿಂದ ವೈದ್ಯಕೀಯ ಕ್ಷೇತ್ರಕ್ಕೆ ಲಭಿಸಿದ ಸ್ಪಿನ್-ಆಫ್ ತಂತ್ರಜ್ಞಾನಕ್ಕೆ ಸಂಬಂಧಿಸಿ ಈಕೆಯನ್ನು ಯಾವುದು ಬಳಸಲಾಗಿದೆ? ನೋಡ್ರಿ, ಸ್ಪಿನ್-ಆಫ್. ನೋಡ್ರಿ, ಬಾಹ್ಯಾಕಾಶ ನಮ್ಮ ಸಂಶೋಧನೆಯಿಂದ ವೈದ್ಯಕೀಯ ಕ್ಷೇತ್ರಕ್ಕೆ ಸ್ಪಿನ್-ಆಫ್ ತಂತ್ರಜ್ಞಾನ ಸಂಬಂಧಿಸಿದ ಕೆಳಗಿನ ಯಾವುದು ಬಳಸಲಾಗಿದೆ? ಯಾವ್ಯಾವ ಬಳಸಲಾಗಿದೆ ನೋಡ್ರಿ? MRI ದಿನ ಅಥವಾ AI ಸ್ಕ್ಯಾನಿಂಗ. ನೋಡ್ರಿ, AI ಸ್ಕ್ಯಾನಿಂಗ, ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ, ಇನ್ಫ್ರಾರೆಡ್ ಥರ್ಮಾಮೀಟ್ರ, ಮೇಲ್ನ ಎಲ್ಲವು. ನೋಡ್ರಿ ಯಾವ್ಯಾವ್ದಾಗಾದ್ರೆ ನೋಡ್ರಿ ಬಂದಿರತಕ್ಕಂಥದ್ದು ಮಾಹಿತಿ ಇದು ದ ಹಿಂದೂ ನ್ಯೂಸ್ ಪೇಪರ್ಲಿ ಬಂದಿರತಕ್ಕಂಥದ್ದು. ಓಕೆ, ನೋಡ್ರಿ ಇವು ಮೂರು ಎಲ್ಲವೂ ನೋಡ್ರಿ ಸರಿಯಾದ ಉತ್ತರ ಬಂದ್ಬಿಟ್ಟು MRI ಮತ್ತು AI ಸ್ಕ್ಯಾನಿಂಗ್ ತಂತ್ರಜ್ಞಾನ, ಡಿಜಿಟಲ್ ಇಮೇಜಿಂಗ್ ಪ್ರೊಸೆಸ್, ಇನ್ಫ್ರಾರೆಡ್. ಇವು ಎದಕ್ಕೆ ಬಂದವ್ರು? ನಮ್ಗೆ ಬಾಹ್ಯಾಕಾಶ ಸಂಶೋಧನೆ ಮಾಡೋದ್ರಿಂದ ವೈದ್ಯಕೀಯ ಹೆಲ್ಪ್ ಆಗಿರ್ತಕ್ಕಂಥವ್ರು ಇವು. ಓಕೆ, ದ ಹಿಂದೂ ನ್ಯೂಸ್ ಪೇಪರ್ ಆರ್ಟಿಕಲ್ ರೀ. ಅದಕ್ಕೋಸ್ಕರ ನೋಡ್ರಿ ಹೆಲ್ತ್ ಸಂಬಂಧಪಟ್ಟಿರ್ತ ಪುಟದಾಗೈತ್ರಿ. ನಾಸಾ ಮತ್ತು ಇಸ್ರೋ ಅಭಿವೃದ್ಧಿಪಡಿಸಿದ ಅನೇಕ ತಂತ್ರಗಳು ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಕೆ ಆಗುತ್ತಿದೆ. ಉದಾಹರಣೆಗೆ ಚಂದ್ರ ಮೇಲ್ಮೈ ಚಿತ್ರೀಕರಣಕ್ಕೆ ಬಳಸಿದ ಡಿಜಿಟಲ್ ಇಮೇಜಿಂಗ್ ಓಕೆ ರೀ ತಂತ್ರಜ್ಞಾನ ಇಂದು MRI CT ಸ್ಕ್ಯಾನ್ಗಳಲ್ಲಿ ಬಳಸಲಾಗುತ್ತದೆ. ಓಕೆ ರೀ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಾಗಾದರೆ ನೋಡ್ರಿ, ಕಾಗೋಮ್ ಲ್ಯಾಟಿನ್ ಸಂರಚನೆ ಇತ್ತೀಚೆಗೆ ವಿಜ್ಞಾನಿ ಯಾವುದನ್ನು ಪತ್ತೆ ಹಚ್ಚಲು ಬಳಸಲಾಗಿದೆ? ನೋಡ್ರಿ ಇಲ್ಲಿ ಬಂದಿತ್ತು ನೋಡ್ರಿ. ಕ್ಯಾನ್ ಇಂಟರ್ನ್ಯಾಷನಲ್ ಏನ್ರಿ ಪೇಟೆಂಟ್ ಲಾ ಹ್ಯಾಂಡಲ್ ದ ಏನ್ರಿದು ಪರ್ಮನೆಂಟ್ ಪ್ರೆಸೆನ್ಸ್ ಇನ್ ಸ್ಪೇಸ್. ಓಕೆ, ನೋಡ್ರಿ, ಕಪ್ಪು ಕುಳಿನ, ಹೀಲಿಯಂ ಅನಿಲ ಸೋರಿಕೆನ, ಅಂತರ್ಜಲ ಮಟ್ಟನ, ಹೊಸ ಗ್ರಹಗಳ ಶೋಧನೆ. ಯಾವ್ದು ನೋಡ್ರಿ ಯಾವ್ದು ಸರಿಯಾದ ಉತ್ತರ? ಯಾವುದನ್ನು ಕಾಗೋಮ್ ಲ್ಯಾಟಿನ್ ಸಂರಚನೆ ಇತ್ತೀಚೆಗೆ ವಿಜ್ಞಾನಿಗಳು ಯಾವುದನ್ನು ಪತ್ತೆ ಹಚ್ಚಾರ್ರಿ? ಕಪ್ಪು ಕುಳಿ. ನೋಡ್ರಿ ಯಾವ್ದು ಸರಿಯಾದ ಉತ್ತರ? ಹೀಲಿಯಂ ಅನಿಲ ಸೋರಿಕೆ. ನೋಡ್ರಿ, ಹೀಲಿಯಂ ಗ್ಯಾಸ್ ಲೀಕ್, ಬ್ಲಾಕ್ ರಾಕ್ಸ್ ಅಲ್ರಿ, ಗ್ರೌಂಡ್ ವಾಟರ್ ಲೆವೆಲ್ ಅಲ್ರಿ, ಹೊಸ ಗ್ರಹಗಳ ಶೋಧನೆ ಅಲ್ರಿ, ಹೀಲಿಯಂ ಗ್ಯಾಸ್ ಲೀಕ್. ನೋಡ್ರಿ ಓಕೆ, ನೋಡ್ರಿ ಸೈನ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಪುಟ ರೀ. ದ ಹಿಂದೂ ನ್ಯೂಸ್ ಪೇಪರ್ ಸೈನ್ಸ್ ಅಂತ ಹೆಡ್ಲೈನ್ ಇರ್ತೈತೆ ರೀ, ಅದಕ್ಕೋಸ್ಕರ ಹಾಕಿರೋದು. ಸಂಶೋಧಕರು ಶಬ್ದ ತರಂಗಗಳನ್ನು ಬಳಸಿಕೊಂಡು ಹೀಲಿಯಂ ಅನಿಲಗಳ ಸೋರಿಕೆ ಪತ್ತೆಯನ್ನು ಕಾಗೋಮ್ ಲ್ಯಾಟಿನ್ ಎಂಬ ಜಾತಿಯ ಮಾದರಿಯ ಸೆನ್ಸರ್ಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ರಾಸಾಯನಿಕ ಸೆನ್ಸರ್ಗಿಂತ ಹೆಚ್ಚು ಪರಿಣಾಮಕರ. ಗೊತ್ತಾತ್ರಿ? ಇವನೇನ್ರಿ ಹೀಲಿಯಂ ಸೋರಿಕೆಯನ್ನು ಪತ್ತೆ ಹಚ್ಚಲಿಕ್ಕೆ. ಓಕೆ, ಯಾವ್ದ್ರಿ? ಕಾಗೋಮ್ ಲ್ಯಾಟಿನ್ ಎಂಬ ಜಾತಿಯ ಮಾದರಿ. ಓಕೆ, ಸೆನ್ಸಾರ್ಗಳು ರೀ ಇವು. ಕಾಗೋಮ್ ಲ್ಯಾಟಿನ್ ಅಂದ್ರೆ ಏನ್ರಿ? ಇದು ಒಂಥರ ಸೆನ್ಸಾರ್ ರೀ. ಓಕೆ ರೀ, ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ದ ಹಿಂದೂ ನ್ಯೂಸ್ ಪೇಪರ್ ಸ್ಪಾಟ್ಲೈಟ್ ರೀ. ಇದು ಸ್ಪಾಟ್ಲೈಟ್ ಅಂತೇಳಿ ಇರುತ್ತೆ ರೀ ಹಿಂದೂ ನ್ಯೂಸ್ ಪೇಪರ್ದಾಗೆ, ಸ್ಪಾಟ್ಲೈಟ್ ಅಂತೇಳಿ ಅದು ರೀ. ಇದು ನೋಡ್ರಿ, ಹರಿಯಾಣದ ಉನ್ನತ ಶಿಕ್ಷಣದ ಕುರಿತಾಗಿ ವರದಿಯಲ್ಲಿ ಉಲ್ಲೇಖಿಸಲಾದ ಕಾಲೇಜುಗಳ ಶಾಲೆಗಳ ಒಳಗೆ ಅಂದರೆ ನೋಡ್ರಿ, ಕಾಲೇಜುಗಳು ಶಾಲೆ ಒಳಗೆ ಅಂತ ನೋಡ್ರಿ. ಇಲ್ಲಿ ಕಾಲೇಜ್ ಇದ್ದರೆ, ಶಾಲೆ ಇದ್ದರೆ ಅದರ ಒಳಗಡೆ ಕಾಲೇಜು. ವಿದ್ಯಾರ್ಥಿಗಳ ಇದರ ಸಂಬಂಧ ಮಾಡ್ಯಾರ. ಇದನ್ನು ಸಮಸ್ಯೆ ಪ್ರಮುಖ ಕಾರಣವೇನಂತ ಹೇಳ್ರಿ. ನೋಡ್ರಿ, ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿರುವುದು, ಪ್ರತ್ಯೇಕ ಕಾಲೇಜು ಕಟ್ಟಡ ಕೊರತೆ ಮತ್ತು ಮೂಲಸೌಕರ್ಯ ಅಭಾವ, ಶಿಕ್ಷಕರ ತರಬೇತಿ ಕೊರತೆ, ಡಿಜಿಟಲ್ ಶಿಕ್ಷಣ ಅಳವಡಿಕೆ. ನೋಡ್ರಿ ಸರಿಯಾದ ಉತ್ತರ ಬಂದ್ಬಿಟ್ಟು ಎದ್ರ ಸಂಬಂಧ ಅಂದರೆ ಇತ್ತೀಚೆಗೆ ನ್ಯೂಸಲ್ಲಿ ಇದ್ರಿ ಇದು. ಪ್ರತ್ಯೇಕ ಕಾಲೇಜು ಕಟ್ಟಡ ಮೂಲ ಸೌಕರ್ಯ ಕೊರತೆಯಿಂದ ಏನು ಮಾಡ್ಯಾರ್ರಿ, ಈ ಸ್ಕೂಲ್ ಬಿಟ್ಟ ಮೇಲೆ ಕಾಲೇಜ್ ನಡೆಸೋದ್ರಿ. ಎಲ್ರಿ? ಹರಿಯಾಣದಾಗ. ಅದಕ್ಕೋಸ್ಕರ ಶಾಲೆ ಒಳಗಡೆ ಕಾಲೇಜ್ ಅಂತೇಳಿ ಒಂದು ಉಪಕ್ರಮವನ್ನು ಸ್ಟಾರ್ಟ್ ಮಾಡಿಬಿಟ್ಟಾರೆ ಅವರು, ಮೂಲ ಸೌಕರ್ಯ ಇಲ್ಲಾರ್ದಕ್ಕೆ. ಹರಿಯಾಣದಾಗ ಯಾವ್ದು ಸರ್ಕಾರ ಐತಿ ನಿಮ್ಗೆ ಗೊತ್ತೈತ್ರಿ. ಓಕೆ ರೀ, ಏನಾತ್ರಿ? ಶಾಲೆ ಬಿಟ್ಟ ಮೇಲೆ ಅದ್ರ ಒಳಗಡೆ ಕಾಲೇಜ್ ರೀ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಸ್ಪಾಟ್ಲೈಟ್ ಕಾಣತ್ರಿ ಕಾಲೇಜ್ ವಿದಿನ್ ದ ಸ್ಕೂಲ್. ಓಕೆ, ಸ್ಪಾಟ್ಲೈಟ್ ರೀ ಇದು ಇವತ್ತಿಂದ ನ್ಯೂಸ್ ಒಳಗಡೆ. ಓಕೆ, ಹಾಗಾದರೆ ನೋಡ್ರಿ, ಇಲ್ಲಿ ದ GK ಟುಡೇ ನ್ಯೂಸ್ ಪೇಪರ್ ಇದು. ದ GK ಟುಡೇ ಬಗ್ಗೆ ಇದು. ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸೆಂಚುರಿ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಹಾಗಾದರೆ ನೋಡಿರಿ, ಇತ್ತೀಚೆಗೆ ನ್ಯೂಸಲ್ಲಿ ಇರ್ತಕ್ಕಂಥದ್ದು ಇದು. ಎಲ್ಲಿರಿ? ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ. ಎಲ್ರಿ? ಹಾಗಾದರೆ ನೋಡ್ರಿ ಸರಿಯಾದ ಉತ್ತರ ರೀ ಕರ್ನಾಟಕ. ನೋಡ್ರಿ ಓಕೆ, ಸರಿಯಾದ ಉತ್ತರ ಬಂದ್ಬಿಟ್ರಿ
ಕರ್ನಾಟಕ. ನೋಡಿರಿ ಎದಕ್ಕೆ ನ್ಯೂಸಲ್ಲಿ ಐತ್ರಿ ಇದು? ನೋಡಿರಿ, ತನ್ನ ಗಡಿಯ ಕಡಿಮೆ ಮಾಡುವ ವಿವಾದದ ನಡುವೆ, ನೋಡಿರಿ ತನ್ನ ಗಡಿಯನ್ನು ಸೂಕ್ಷ್ಮ ವಲಯ ಅಂತೇಳಿ ಇತ್ತೀಚೆಗೆ ಘೋಷಣೆ ಮಾಡೋಕೆ ಇದನ್ನು. ತನ್ನ ಗಡಿಯ ಕಡಿಮೆ ಮಾಡುವ ವಿವಾದ ನಡುವೆ ಅರಣ್ಯ ಸಚಿವರು ಇತ್ತೀಚೆಗೆ ಶೆಟ್ಟಿಹಳ್ಳಿ ವನ್ಯ ಅಭಯಾರಣ್ಯಕ್ಕೆ ಭೇಟಿ ನೀಡುವ ಪರಿಸ್ಥಿತಿ ನಿರ್ಣಯಿಸಿದರು. ಓಕೆ ರೀ. ಈ ಅಭಯಾರಣ್ಯವು ಕರ್ನಾಟಕದ ಶಿವಮೊಗ್ಗದ ಜಿಲ್ಲೆಯ ಸುಮಾರು 395.6 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ತುಂಗಾ ಆಣೆಕಟ್ಟು ಅಭಯಾರಣ್ಯದೊಳಗೆ ಇದ್ದು ನೀರು ನಾಯಿಗಳು ಏನ್ರಿ ನೀರು ನಾಯಿಗಳು ಮತ್ತು ಅಥವಾ ಜಲ ಪ್ರಭೇದಗಳ ಬೆಂಬಲಿಸುತ್ತದೆ. ಮಂಡಗದ್ದೆ ಪಕ್ಷಿಧಾಮ ಶೆಟ್ಟಿಹಳ್ಳಿ ಭಾಗವಾಗಿದೆ. ನೋಡ್ರಿ, ಮಂಡಗದ್ದೆ ಪಕ್ಷಿಧಾಮ ಎಲ್ಲಿ ಬರ್ತೈತೆ ಹಾಗಾದ್ರೆ ನೋಡ್ರಿ ಕಮೆಂಟ್ ಮಾಡ್ಬೇಕ್ರಿ. ಮಂಡಗದ್ದೆ ಪಕ್ಷಿಧಾಮ ಎಲ್ಲಿ ಬರ್ತದೆ? ಆಲ್ರೆಡಿ ಮೇಲೆ ಹೇಳಿದೀನಿ ರೀ, ಹೇಳ್ಬೇಕು. ನೋಡ್ರಿ, ಶೆಟ್ಟಿಹಳ್ಳಿ ಭಾಗ ಮತ್ತು ತುಂಗಾ ನದಿಯಲ್ಲಿರುವ ಒಂದು ದ್ವೀಪ ಪ್ರಮುಖ ಪಕ್ಷಿ ಗೂಡು ಕಟ್ಟುವ ತಾಣವಾಗಿದೆ. ಈ ಪ್ರದೇಶ ಉಷ್ಣವಲಯದ ನಿತ್ಯ ಹರಿದ್ವರ್ಣ ವನ ಪತನಶೀಲ ಮತ್ತು ತೇವವುಳ್ಳ ಕಾಡುಗಳನ್ನು ಹೊಂದಿದೆ. ಓಕೆ ಏನ್ರಿ? ಈ ಪ್ರದೇಶದಲ್ಲಿ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಮತ್ತು ಹರಿದ್ವರ್ಣ ವನ ಪತನಶೀಲ ಮತ್ತು ತೇವವುಳ್ಳ ಪತನಶೀಲ ಕಾಡುಗಳನ್ನು ಹೊಂದೈತಿ. ಗೊತ್ತಾತ್ರಿ ಇದ್ರ ಬಗ್ಗೆ ಮಾಹಿತಿ. ಕರ್ನಾಟಕ ಶಿವಮೊಗ್ಗ ಓಕೆ ನೀರ್ನಾಯಿ ಹೊಂದೈತ್ರಿ. ತುಂಗಭದ್ರಾ ಅಣೆಕಟ್ಟು ಅಭಯಾರಣ್ಯದೊಳಗಡೆ ಐತ್ರಿ. ಇದು ಎದಕ್ಕೆ ಇತ್ತೀಚಿನ ನ್ಯೂಸಲ್ಲಿ ಐತೆ ಅಂದ್ರೆ ಇದನ್ನ ಏನ್ರಿ ಸೂಕ್ಷ್ಮ ವಲಯವಾಗಿ ಇತ್ತೀಚೆಗೆ ಘೋಷಣೆ ಮಾಡೋಕ್ಕೆ ಕೇಂದ್ರ ಅರಣ್ಯ ಸಚಿವರು ಏನ್ರಿ ಭೇಟಿ ನೀಡಿರ್ತಕ್ಕಂಥದ್ರಿ. ಓಕೆ ನೋಡ್ರಿ, ನೆಕ್ಸ್ಟ್ ಕ್ವಶನ್ GK ಟುಡೇ ಕ್ವಶನ್ ನೋಡೋಣ. ಹಾಗಾದ್ರೆ ಏನ್ರಿ ನೋಡಿ, ರಸ್ಟಿ ಸ್ಪಾಟೆಡ್ ಕ್ಯಾಟ್. ನೋಡ್ರಿ, ವಿಶ್ವದ ಅಪರೂಪದ ಚಿಕ್ಕ ಕಾಡು ಬೆಕ್ಕುಗಳಲ್ಲಿ ಒಂದಾದ ರಸ್ಟಿ ಸ್ಪಾಟೆಡ್ ಕ್ಯಾಟ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಂಡು ಬಂದೈತೆ? ಹಾಗಾದ್ರೆ ನೋಡಿ, ಮಧ್ಯಪ್ರದೇಶ್, ಗುಜರಾತ್, ಕರ್ನಾಟಕ, ರಾಜಸ್ಥಾನ. ಎಲ್ಲಿ ಕಂಡು ಬಂದೈತೆ ನೋಡ್ರಿ? GK ಟುಡೇ ಕ್ವಶನ್ ರೀ ಇದು. GK ಟುಡೇ ಕ್ವಶನ್ ಆಗಿರುತ್ತೆ. ಓಕೆ ನೋಡ್ರಿ, ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವ್ದ್ರಿ? ಇತ್ತೀಚೆಗೆ ಅವ್ರು ರಾಜಸ್ಥಾನದಲ್ಲಿ ಕಂಡು ಬಂದ. ನೋಡ್ರಿ, ಎಲ್ರಿ? ರಾಜಸ್ಥಾನದಲ್ಲಿ ಕಂಡು ವಿಶ್ವದ ಅಪರೂಪದ ಮತ್ತು ಚಿಕ್ಕ ಕಾಡು ಬೆಕ್ಕುಗಳಲ್ಲಿ ಒಂದಾದ ರಸ್ಟಿ ಸ್ಪಾಟೆಡ್ ಕ್ಯಾಟ್ ಇತ್ತೀಚೆಗೆ ಎಲ್ಲಿ ಕಂಡು ಬಂದದ್ರಿ? ರಾಜಸ್ಥಾನದೊಳಗಡೆ ಕಂಡು ಬಂದ. ನೋಡ್ರಿ, ಎಕ್ಸ್ಪ್ಲನೇಷನ್ ನೋಡ್ರಿ. ಹಾಗಾದ್ರೆ ನೋಡ್ರಿ, ವಿಶ್ವದ ಅಪರೂಪದ ಮತ್ತು ಚಿಕ್ಕ ಕಾಡು ಬೆಕ್ಕುಗಳಲ್ಲಿ ಒಂದಾದ ಏನ್ರಿ ತುಕ್ಕು ಹಿಡಿಯದ ಬೆಕ್ಕನ್ನು ಇತ್ತೀಚೆಗೆ ರಾಜಸ್ಥಾನದ ತುಕ್ಕು ಹಿಡಿಯೋ ಬೆಕ್ಕಂದ್ರೆ ಕರ್ನಾಟಕ ರೀ. ಅದನ್ನ ಹೆಂಗೆ ಕರಿಬೇಕ್ರಿ? ಅದನ್ನ ಹಂಗೆ ಕರಿರ್ತಕ್ಕಂಥದ್ದು ಯಾವ್ದ್ರಿ? ನೋಡ್ರಿ, ರಸ್ಟಿ ಸ್ಪಾಟೆಡ್ ಕ್ಯಾಟ್. ಓಕೆ ರೀ, ಅಂದರೆ ಆ ಕಲರ್ ಇರ್ತೈತೆ ರೀ ಅದು. ರಾಜಸ್ಥಾನದ ಬರಾನ್ ಜಿಲ್ಲೆಯಲ್ಲಿ ಶೇಗಡ್ ಅರಣ್ಯ ಗುರುತಿಸಲಾಗಿದೆ. ಇದು ವಿಶ್ವದ ಅತ್ಯಂತ ಚಿಕ್ಕ ಮತ್ತು ಹಗುರವಾದ ಬೆಕ್ಕು ನೋಡ್ರಿ ಪ್ರಭೇದ ಆಗೈತೆ. ಯಾವ್ದು? ರಸ್ಟಿ ಸ್ಪಾಟೆಡ್ ಏನ್ರಿ ಕ್ಯಾಟ್. ಓಕೆ, ಈ ಪ್ರಭೇದ ಉತ್ತರ ಮತ್ತು ಮಧ್ಯ ಭಾರತ ಎಲ್ರಿ ಇದ್ರದ್ದು ಹ್ಯಾಬಿಟೆಂಟ್ ಉತ್ತರ ಮತ್ತು ಮಧ್ಯ ಭಾರತ, ಪಶ್ಚಿಮ ಘಟ್ಟಗಳು, ಕಚ್, ರಾಜಸ್ಥಾನ್, ಪರ್ಯಾಯ ದ್ವೀಪ, ವನ ಪತನಶೀಲ ಮತ್ತು ಅರೆ ಪತನಶೀಲ ಕಾಡು ಎಲ್ರಿ ವನ ಪತನಶೀಲ ಹಾಗೂ ಅರೆ ಪತನಶೀಲ ಕಾಡುವಲ್ಲಿ ಕಂಡುಬರ್ತದೆ. ಇದು ನೇಪಾಳ ನೋಡ್ರಿ, ವರ್ಲ್ಡ್ ವೈಡ್ ನೋಡೋಕೆ ಹೋದರೆ ನೇಪಾಳ, ಶ್ರೀಲಂಕಾದಲ್ಲಿಯೂ ವಿತರಿಸಲಾಗಿದೆ. ಈ ಜಾತಿಯ ಜಾಗತಿಕ ಜನಸಂಖ್ಯೆ ಸುಮಾರು 80% ಭಾರತದಲ್ಲಿ ಬೆಂಬಲಿಸಿದೆ. ನೋಡಿ, ಈ 80% ಇದ್ರದ್ದು ಸಂತತಿ ಏನ್ರಿ ಭಾರತದೊಳಗಡೆ ಐತೆ. ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಕೆಂಪು ಪಟ್ಟಿಯಲ್ಲಿ ಇದನ್ನು ಸಂರಕ್ಷಣಾ ಸ್ಥಿತಿ ಅಂದರೆ ಇದು ಪ್ರೊಟೆಕ್ಟೆಡ್ ಅನಿಮಲ್ ಅಂತ ನೋಡ್ರಿ. ಇದು IUCN ಸಂರಕ್ಷಿತ ಅಪಾಯದ ಅಂಚಿನಲ್ಲಿದೆ. ಅಂದರೆ ಸಂರಕ್ಷಣಾ ಸ್ಥಿತಿ ಒಳಗಡೆ ಇದನ್ನು ಸಂರಕ್ಷಣೆ ಮಾಡಬೇಕಿಲ್ಲ ಅಂದರೆ ಅಪಾಯದ ಅಂಚಿನಲ್ಲಿದೆ ಅಂತೇಳಿ ಸಂರಕ್ಷಣಾ ಸ್ಥಿತಿ ಮಾಡಿದರೆ ನಿಮಗೆ ಅಪಾಯನೂ ಕಡಿಮೆ ಮಾಡ್ತಿಲ್ಲ ಅಂದರೆ ಅಪಾಯದ ಅಂಚಿಗೆ ಹೋಗುತ್ತೆ ಅಂತೇಳಿ ಇದು ಏನು ಮಾಡೈತ್ರಿ IUCN ಇದನ್ನ ರಿಪೋರ್ಟ್ನ ಬಿಡುಗಡೆ ಮಾಡೈತೆ. ಓಕೆ, ಹಾಗಾದರೆ ಲೈವ್ ಕ್ಲಾಸಲ್ಲಿ ಮಾಡಿರ್ತಕ್ಕಂಥದ್ದು ಇತ್ತೀಚೆಗೆ ನೋಡ್ರಿ, ನಾ ನಿನ್ನೆ ಲೈವ್ ಕ್ಲಾಸ್ ಮಾಡಿರ್ತಕ್ಕಂಥದ್ದು ಕ್ವಶನ್ ರೀ ಇದು. ಏನ್ರಿ ನಿರ್ನಾಳ ಗ್ರಂಥಿ ಎಂದು ಇವುಗಳನ್ನು ಕರೆಯಲು ಕಾರಣವೇನು? ಇವುಗಳು ನೋಡ್ರಿ, ನಿರ್ನಾಳ ಗ್ರಂಥಿಯನ್ನು ಯಾವನ್ನ ಕರಿತೀವಿ ನಾವು? ಎಂಡೋಕ್ರೈನ್. ನಿರ್ನಾಳ ಗ್ರಂಥಿ ಅಂದರೆ ಬಾಡಿ ಒಳಗಿರ್ತಕ್ಕಂಥ ಏನ್ರಿ ನಾಳಗಳು. ಯಾವ್ದ್ರಿ? ಇವು ಹಾರ್ಮೋನ್ ಮತ್ತು ನೇರ ರಕ್ತಕ್ಕೆ ಬಿಡುಗಡೆ ಮಾಡ್ತವೆ. ಇವುಗಳಲ್ಲಿ ನಾಳಗಳಿಲ್ಲ. ಇವುಗಳ ಹಾರ್ಮೋನ್ ಗುರಿ ಅಂಗಗಳನ್ನು ತಲುಪಿದವೆ. ಮೇಲಿನ ಎಲ್ಲವು ನೋಡ್ರಿ. ಸರಿಯಾದ ಉತ್ತರನ ನೀವು ಕಮೆಂಟ್ ಮೂಲಕ ಆನ್ಸರ್ ಮಾಡಿರಿ. ಓಕೆ, ನನ್ನ ಸೈನ್ಸ್ ಲೈವ್ ಕ್ಲಾಸ್ ನೋಡಿ ಲೈವ್ ಆಪ್ಷನ್ನಾಗ ಹೋಗ್ರಿ. ಇಲ್ಲಿ ಹಿಂಗೆ ಪ್ರೊಫೈಲ್ದೊಳಗಡೆ ವಿಡಿಯೋ ಲೈವು ಪ್ಲೇ ಲಿಸ್ಟು ಪೋಸ್ಟ್ ಅಂತ ಇರ್ತಾ ಅಲ್ಲಿ ಹೋಗ್ಬಿಟ್ಟು ಲೈವ್ದಲ್ಲಿ ಕೂಡ ಹೋಗಿ ನಿಮಗೆ ಸಿಗುತ್ತೆ. ಆ ವಿಡಿಯೋ ನೋಡ್ಬಿಟ್ಟು ನಮಗೆ ಕಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ನಮಸ್ತೆ.